V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಕನ್ನಡಕ್ಕೆ ಸಂಬಂಧಿಸಿದಂತೆ 3 ವಿಚಾರಗಳು ನಡೆದಿವೆ ಮತ್ತು ತಾಯಿ ನುಡಿಗೆ ಸಂಬಂಧಿಸಿದಂತೆ 2 ವಿಚಾರಗಳು ನಡೆದಿವೆ. ಕನ್ನಡಕ್ಕೆ ಸಂಬಂಧಿಸಿದಂತೆ ನಡೆದಿರುವ 3 ವಿಚಾರಗಳಂತ ಹೇಳಿದರೆ, ಮೊದಲನೆಯದಾಗಿ ನಟ್ಟು ಬೋಲ್ಟು. ಬೆಂಗಳೂರಿನಲ್ಲಿ ಚಿತ್ರೋತ್ಸವ ಆರಂಭವಾಗಿದೆ. ಆಗ ಚಿತ್ರರಂಗದ ಹಲವರು ಬಂದಿಲ್ಲ. ಚಿತ್ರರಂಗದವರು ಸಬ್ಸಿಡಿ ಮೊದಲಾದವದಕ್ಕೆ ಚಿತ್ರೀಕರಣಕ್ಕೆ ಅನುಮತಿ ಪಡೆಯಲು ನಮ್ಮಲ್ಲಿಗೆ ಬರ್ತಾರೆ. ಆಮೇಲೆ ಕನ್ನಡದ ಕಾರ್ಯಕ್ರಮಗಳು ಮೊದಲಾವದಕ್ಕೆ ಬರುವುದಿಲ್ಲ ಎನ್ನುವಂಥ ಮಾತನ್ನು ನಟ್ ಬೋಲ್ಟ್ ಸಡಿಲ್ ಮಾಡಬೇಕಾಗ್ತದೆ ಎನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಕೆಲವು ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕೊಳ್ದಿದ್ದೀರ ಸಿನಿಮಾ ಮಾಡ್ತಾ ಇದ್ದೀವಿ. ಬಣ್ಣ ಹಾಕೊಳ್ಳದೆ ಸಿನಿಮಾ ಮಾಡ್ತಾ ಇದ್ದೀವಿ. ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ಗಳ ಬಗ್ಗೆ ನನಗೆ ಸಿಟ್ಟು. ನೋಡ್ತಾ ಇದ್ದಾನೆ ವೆಂಕಟೇಶು. ಯಾಕೆ ಅಂದ್ರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ 150 ಕಿಲೋಮೀಟರ್ ನಡೆದೋ. ಕೋವಿಡ್ ಸಂದರ್ಭ, ನಮ್ಮ ಸ್ವಂತಕ್ಕೆ ನಾವು ನಡಿಲಿಲ್ಲ, ಆದ್ರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ. ಸಾಧು ಕೋಕಿಲ ಮತ್ತು ವಿಜಯ್ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿದ್ರಿ, ನೀವು ಅಲ್ಲ, ನಾ ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ, ಚೇಂಬರ್ ಅವ್ರು. ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ. ಸೊ ನನಗೆ ಈ ಆಕ್ಟರ್ಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ಬಿಸಾಕ್ತಾರೆ. ಸೊ ಹಂಗೆ ತಿಳ್ಕೊಳಕ್ ಹೋಗ್ಬಿಡಿ. ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕು ಗಿಲಾಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿಕೊಂಡು ಅವ್ರಿಗೂ ಒಂದು ಅವಕಾಶವನ್ನು ಗುರುತಿಸ್ಬೇಕು. ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು. ಇದಕ್ಕೆ ಕೆಲವರಿಂದ ಪ್ರಶಂಸೆ, ಕೆಲವರಿಂದ ಟೀಕೆ ಎರಡೂ ಬಂದಿವೆ. ಹಿಂದೆ ಕನ್ನಡದ ಹಲವಾರು ಹೋರಾಟಗಳಲ್ಲಿ ರಾಜ್ಕುಮಾರ್ ಅವರು ಬರಲಿ ಬಿಡಲಿ ಹೊರನಟ ರಾಜ್ಕುಮಾರ್ ಅವರ ಹೆಸರು ಬಳಸ್ತಾ ಇದ್ದರು. ಗೋಕಾಕ್ ಚಳವಳಿ ಅಂತ ಭಾರೀ ಚಳವಳಿಯಲ್ಲಿ ಭಾಗವಹಿಸಿ ಕನ್ನಡದ ಪ್ರಮುಖ ಹೋರಾಟಗಾರರಾಗಿದ್ದರು. ಉಳಿದಂತೆ ಕನ್ನಡದ ನಟರು ಕೆಲವೊಮ್ಮೆ ಹೋರಾಟಗಳಲ್ಲಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಿದೆ. ಆದರೆ ಗುರುತಿಸುವಂಥ ಕನ್ನಡ ಹೋರಾಟದಲ್ಲಿ ಚಿತ್ರನಟರು ಯಾರೂ ಭಾಗವಹಿಸಿಲ್ಲ. ಹಾಗೂ ಚಿತ್ರೋತ್ಸವ ಇರ್ಬೋದು ಅಥವಾ ನಾಡಿನ ಪ್ರಶ್ನೆ ಬಂದಾಗ, ಉದಾಹರಣೆಗೆ ನೀರಿನ ವಿಷಯ ಬಂದಾಗ ನಡೆದಂಥ ಹೋರಾಟ ಯಾವುದರಲ್ಲಿ ಕೂಡ ಚಿತ್ರನಟರು ಬಹಳವಾಗಿ ಒಬ್ಬಿಬ್ಬರು ಭಾಗವಹಿಸಿದ್ದಿದೆ, ಹೆಚ್ಚಿನವರು ಭಾಗವಹಿಸಿಲ್ಲ. ಈ ಬಗ್ಗೆ ಚಿತ್ರರಂಗದ ಹಲವರು ನಾವೇನು ರಾಜಕೀಯದ ಅಡಿಯಾಳುಗಳಲ್ಲ ಎನ್ನುವ ಮಾತನ್ನು ಹೇಳಿದ್ದಾರೆ. ನಿಜ, ರಾಜಕೀಯದ ಅಡಿಯಾಳುಗಳಲ್ಲ. ಆದರೆ ಕನ್ನಡ ಕಲಾವಿದರುಗಳಿಗೆ ಕನ್ನಡದ ಬಗ್ಗೆ ಪ್ರಶ್ನೆ ಇರಬೇಕು. ಅವ್ರು ಬರಲೇಬೇಕು ಅಂತೇನಿಲ್ಲ, ಅವರು ವಿಶ್ ಮಾಡ್ಬೋದು, ಒಂದು ಶುಭಾಶಯ ಕಳಿಸಬಹುದು. ಅವೆಲ್ಲ ಏನೂ ಇಲ್ಲದೆ ಇದ್ದರೆ ಅವರಿಗೆ ಆ ಬಗೆಗೆ ಆಸಕ್ತಿ ಇಲ್ಲ ಅಂತೇಳಿದ್ರು. ರಾಜಕೀಯ ಅಂತೇಳಿದರೆ ರಾಜಕೀಯ ಹೋರಾಟ ಅನ್ನುವಂಥದ್ದು ರಾಜಕೀಯ ಇಲ್ಲದೆ ಇರುವುದು. ರಾಜಕೀಯ ಪಕ್ಷದವರೇ ಇರಲಿ, ರಾಜಕೀಯ ಪಕ್ಷದವರೇ ಅಲ್ಲದೇ ಇರಲಿ, ಹೋರಾಟ ಅಂದಮೇಲೆ ಅದು ರಾಜಕೀಯ ಇದ್ದೇ ಇರ್ತದೆ. ಅದರಲ್ಲಿ ಚಿತ್ರರಂಗದವರಿಗೆ ಚಿತ್ರರಂಗದವರು ಸಾಕಷ್ಟು ಜನ ರಾಜಕೀಯದಲ್ಲಿ ಇದ್ದಾರೆ, ಚುನಾವಣೆಗೆ ನಿಂತಿದ್ದಾರೆ, ಗೆದ್ದಿದ್ದಾರೆ, ಬೇರೆ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ, ಹಾಗೂ ಮಂತ್ರಿಗಳಾಗಿದ್ದಾರೆ, ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ ಶಾಸಕರಾಗಿದ್ದಾರೆ, ಸಂಸದರಾಗಿದ್ದಾರೆ, ಚುನಾವಣೆ ನಿಂತು ಸೋತವರು ಇದ್ದಾರೆ. ಹೀಗಿರುವಾಗ ಇದೊಂದು ರಾಜಕೀಯ ಬೇಡ ಅಂತ ಹೇಳೋದು ಒಂದು ಮೇಲ್ನೋಟಕ್ಕೆ ಇರ್ಬೋದು. ರಾಜ್ಕುಮಾರ್ ಅವರು ಖಡಾಖಂಡಿತವಾಗಿ ರಾಜಕೀಯ ಬರುವುದಿಲ್ಲ ಅಂತ ಹೇಳಿದರು. ಆ ರೀತಿ ಖಡಾಖಂಡಿತವಾಗಿ ರಾಜಕೀಯ ಬರುವುದಿಲ್ಲ ಅಂತ ಹೇಳುವವರು ಈಗ ಯಾರೂ ಇಲ್ಲ ಅಂತ ಹೇಳ್ಬೋದು. DK ಶಿವಕುಮಾರ್ ಅವರು ಸ್ವಲ್ಪ ಕಠಿಣವಾಗಿಯೇ ನುಡಿದಿದ್ದರು. ನಟ್ಟು ಬೋಲ್ಟ್ ವಿಷಯವಾಗಿ ನಟ್ ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಹೇಳಿದ ಕಠಿಣವಾಗಿ ಇದ್ದರೂ ಕೂಡ ಅದು ತೀರಾ ತೆಗೆದುಹಾಕಬೇಕಾದ ಮಾತೇನಲ್ಲ. ಕಲಾವಿದರಿಗೆ ತಮ್ಮ ಭಾಷೆಯ ಬಗೆಗೆ ಒಂದು ಬದ್ಧತೆ ಇರಬೇಕಾಗ್ತದೆ. ಹೋಗ್ಲಿಕ್ಕೆ ಎಷ್ಟೋ ಜನರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಶುಭಾಶಯ ಹೇಳಬೇಕಾಗ್ತದೆ. ಇವಾಗ ಪೋಸ್ಟ್ ಮಾಡ್ತಾರೆ, ಒಳ್ಳೆಯದಾಗಲಿ ಅಂತ ಪೋಸ್ಟ್ ಮಾಡಿದರೂ ಆಗ್ತದೆ.
ಜನಸಾಮಾನ್ಯರ ಪ್ರಶ್ನೆ ಬರೋದಿಲ್ಲ. ಅವ್ರು ಹೋಗೋದು ಬಿಡೋದು ಅವ್ರ ಇಷ್ಟ, ಅವರಿಗೆ ಬದುಕು ಅವ್ರದ್ದೇ ದೊಡ್ಡದೊಂದು ರೋಗ ಇರ್ತದೆ. ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಜರ್ಮನಿಯ ಮ್ಯೂನಿಕ್ ನಗರದಲ್ಲಿ ನಮ್ಮ ಕನ್ನಡ ಶಾಲೆ ಜರ್ಮನಿ ಎನ್ನುವಂಥದ್ದು ಆರಂಭವಾಗಿದೆ. ಅದರ ಶಾಖೆಗಳನ್ನು ಕೂಡ ತೆರೆಯಲು ತೀರ್ಮಾನಿಸಲಾಗಿದೆ. ಕರ್ನಾಟಕ ಸರ್ಕಾರದ ಕನ್ನಡ ವಿಭಾಗವು ಅದಕ್ಕೆ ತನ್ನ ದೇಣಿಗೆಗಳನ್ನು ನೀಡಲು ಕೂಡ ಮುಂದೆ ಬಂದು ಇದೊಂದು ಸ್ವಾಗತಾರ್ಹವಾದ ಬೆಳವಣಿಗೆ. ವಿದೇಶಗಳಲ್ಲೇ ಸಾಕಷ್ಟು ಕನ್ನಡ ಶಾಲೆಗಳು ಇವೆ, ಈಗಾಗಲೇ ಕೂಡ ಬೇರೆ ರಾಜ್ಯಗಳಲ್ಲೂ ಇವೆ. ಅದೇ ರೀತಿ ವಿದೇಶಗಳಲ್ಲಿ ಬ್ರಿಟನ್ನು, ಅಮೆರಿಕ ಮೊದಲಾದ ಕಡೆ ಕನ್ನಡ ಶಾಲೆಗಳಿವೆ. ಜರ್ಮನಿಯಲ್ಲಿದೆ. ಜರ್ಮನಿಯಲ್ಲಿ ಇವಾಗ ಅದನ್ನು ವಿಸ್ತರಿಸುವಂಥ ಯೋಜನೆ ಆಗಿದೆ. ಅದು ಒಂದು ಭಾಳ ಮುಖ್ಯವಾದ ವಿಷಯ ಅಂತ ಹೇಳ್ತೆ. ಇನ್ನು ಕನ್ನಡದ ಅಧಿವೇಶನ, ಕರ್ನಾಟಕ ವಿಧಾನಸಭಾ ಅಧಿವೇಶನ ಆರಂಭವಾಗಿದೆ. ಅದರಲ್ಲಿ ಕನ್ನಡದಲ್ಲಿ ಗುದ್ದಾಡುವುದನ್ನು ನಾವಿವಾಗ ಕೆಲವು ದಿನ ನೋಡಬೇಕಾಗ್ತದೆ. ಅದರ ಜೊತೆಗೆ ಬಜೆಟ್ ಮಂಡನೆ ಆಗ್ತದೆ, ಬೇರೆ ಬೇರೆ ವಿಷಯಗಳು ಇರ್ತವೆ. ಇನ್ನು ತಾಯಿ ನುಡಿಗೆ ಸಂಬಂಧಪಟ್ಟಂತೆ 2 ವಿಷಯಗಳು ನಡೆದಿವೆ. ಮೊದಲನೇದಾಗಿ ಯುನೆಸ್ಕೋ, ವಿಶ್ವಸಂಸ್ಥೆಯ ಯುನೆಸ್ಕೋ ತಂಡವು ಒಂದು ಮಾತನ್ನು ಹೇಳಿದೆ. ಜಗತ್ತಿನಲ್ಲಿ 40% ಜನರಿಗೆ ಅವರ ತಾಯಿ ಭಾಷೆಯಲ್ಲಿ ಓದುವ ಅವಕಾಶ ಇಲ್ಲ. ಅದರಲ್ಲಿ ನಾವು ಕೂಡ ಸೇರಿದ್ದೇವೆ. ನಮ್ಮ ತಾಯಿ ನುಡಿ ತುಳು, ನಮ್ಮ ಭಾಷೆಯಲ್ಲಿ ಕಲಿಯಲು ಅವಕಾಶ ಇಲ್ಲ. ಈಗ ಅಲ್ಲಿ ಇಲ್ಲಿ ಏನೋ ಚೂರು ಪಾರು ಕಲಿಸುವಂಥ ನಾಟಕ ಆಗ್ತಾ ಇದೆ. ಈ ನಾಟಕಗಳಿಂದ ಏನೂ ಪ್ರಯೋಜನವಿಲ್ಲ. ಒಂದು ಪ್ರಮುಖ ಭೂಪ್ರದೇಶವನ್ನು, ಭೂಭಾಗ, ಯಾಕಂತೇಳಿದರೆ ಇಲ್ಲಿ ಕರ್ನಾಟಕದಲ್ಲಿ ಕೊಡವ ಮತ್ತು ತುಳು ಪ್ರದೇಶಗಳು ಭೂಭಾಗಗಳನ್ನು ಹೊಂದಿವೆ. ಯಾವುದೋ ಒಂದು ಕೊಂಕಣಿಯವರಿಗೆ ಅಲ್ಲಿ ಗೋವಾ ಇದೆ. ಭಾಷೆಯಂತೆ ಭೂಭಾಗ ಹೊಂದಿಲ್ಲದಿರುವ ಭಾಷೆಗಳಲ್ಲ, ಭೂಭಾಗಗಳನ್ನೇ ಹೊಂದಿರುವಂಥ ಭಾಷೆಗಳಿಗೆ ಆ ಭಾಷೆಗಳಲ್ಲಿ ಕಲಿಯಲು ಸಕಲ ಏರ್ಪಾಡುಗಳನ್ನು ರಾಜ್ಯಗಳು ಮಾಡಬೇಕು. ಹಾಗೂ ತುಳುವನ್ನು ಕರ್ನಾಟಕದ ಅಧಿಕೃತ ಭಾಷೆಯಾಗಿ ಮಾಡುವುದು ಕೂಡ ಅದರ ಕರ್ತವ್ಯ. ಯಾಕಂದರೆ 3 ಜಿಲ್ಲೆಗಳು ತುಳು ಮಾತಾಡುವವರು ಅಧಿಕೃತವಾಗಿ 3 ಜಿಲ್ಲೆಗಳಲ್ಲಿದೆ, ಅನಧಿಕೃತವಾಗಿ ಎಲ್ಲ ಜಿಲ್ಲೆಗಳಲ್ಲಿದ್ದಾರೆ. ಹಾಗಾಗಿ ಇದು ತಾಯಿ ನುಡಿ ಜಗತ್ತಿನಲ್ಲಿ, ನಮ್ಮದು ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ 40% ಜನರಿಗೆ, ಅಂದರೆ 60% ಜನರು ಮಾತ್ರ ಅವರ ತಾಯಿ ಭಾಷೆಯಲ್ಲಿ ಓದ್ತಾ ಇದ್ದಾರೆ. ಇಡೀ ಜಗತ್ತಿನ 40% ಜನರಿಗೆ ಅವರ ತಾಯಿ ಭಾಷೆಯಲ್ಲಿ ಓದುವ, ಕಲಿಯುವ ಅವಕಾಶ ಇಲ್ಲ ಎನ್ನುವಂಥ ಮಾತನ್ನು ವಿಶ್ವಸಂಸ್ಥೆಯ ಯುನೆಸ್ಕೋ ತಂಡವು ಹೇಳಿದೆ. ಇನ್ನೊಂದು ಭಾಷೆಗೆ, ತಾಯಿ ನುಡಿಗೆ ಸಂಬಂಧಿಸಿದ ವಿಷಯ ಅಂತೇಳಿದರೆ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರ ಇವಾಗ USA ಅಧಿಕೃತ ಭಾಷೆಯಾಗಿ ಇಂಗ್ಲೀಷನ್ನು ಘೋಷಿಸಿದ್ದಾರೆ. USA ಯಲ್ಲಿ 78% ಜನರೇ ಇಂಗ್ಲೀಷ್ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲೇ ವ್ಯವಹರಿಸ್ತಾರೆ. ಆದರೆ ಆರಂಭದಲ್ಲಿ ಅಲ್ಲಿ ಬೇರೆ ಬೇರೆ ಭಾಷೆಗಳಿದ್ದವು. USA ಹುಟ್ಟಿದಾಗ ಇಂಗ್ಲೀಷೇ ಜರ್ಮನಿ ಅನ್ನುವಂಥ ಪ್ರಶ್ನೆ ಕೂಡ ಬಂದಿತ್ತು. ಆದರೆ ಇಂಗ್ಲೀಷು ಬಹುಮತದಿಂದ ಗೆದ್ದು ಇಂಗ್ಲೀಷು ಅಧಿಕೃತ ಭಾಷೆ ಆಗಿತ್ತು. ಆದರೆ ಅಧಿಕೃತ ಅನ್ನುವಂಥ ಮುದ್ರೆ, ಸರಕಾರಿ ಮುದ್ರೆ ಅದಕ್ಕೆ ಇರಲಿಲ್ಲ. ಹಾಗೂ 2000ರಲ್ಲಿ ಆಗಿನ ಸರ್ಕಾರ ಏನು ಮಾಡಿತ್ತು, ಇಂಗ್ಲೀಷನ್ನು ಮಾತಾಡ್ತಾರೆ, ಅದನ್ನು ಬರಲೇಬೇಕು ಅಂತ ಕಡ್ಡಾಯ ಮಾಡುವಂತಿಲ್ಲ ಅಂತ ಹೇಳಿದರು. ಅದೆಲ್ಲವನ್ನು ಮೀರಿ ಕೂಡ USA 78% ಜನರು ಇಂಗ್ಲೀಷ್ ಮಾತನಾಡುವವರೇ ಆಗಿದ್ದಾರೆ. ಹಾಗೂ ಇಂಗ್ಲೀಷನ್ನು ತಮಗೆ ಬೇಕಾದಂತೆ ತಿರುಚಿಕೊಂಡು, ಇಂಗ್ಲೀಷ್ ಶಬ್ದಗಳಿರ್ಬೋದು, ಇಂಗ್ಲೀಷ್ ಸ್ಪೆಲ್ಲಿಂಗ್ಗಳು ಅಮೆರಿಕದವ್ರದ್ದು ಬೇರೆಯೇ, ಹಾಗೆಯೇ ಉಚ್ಚಾರಗಳು ಕೂಡ ಸಾಕಷ್ಟು ಬೇರೆಯೇ ಇದ್ದಾವೆ. ಆ ರೀತಿಯಲ್ಲಿ ಕೂಡ ಈಗ ಟ್ರಂಪ್ ಸರ್ಕಾರ ಇಂಗ್ಲೀಷ್ ಅಧಿಕೃತ ಭಾಷೆ ಎನ್ನುವುದನ್ನು ಕಾನೂನುಬದ್ಧಗೊಳಿಸಿದೆ. ಇದೊಂದು ತಾಯಿ ನುಡಿಗೆ ಸಂಬಂಧಿಸಿದಂತೆ ಆದ ಬೆಳವಣಿಗೆ. ತಾಯಿ ನುಡಿ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಮೆರಿಕದ ಎಲ್ಲರ ತಾಯಿ ನುಡಿ ಇಂಗ್ಲೀಷ್ ಅಲ್ಲ. ಆದರೆ ಅಮೆರಿಕದಲ್ಲಿ ಮೊದಲು ಹೋಗಿ ಸೆಟ್ಲ್ ಆಗಿಬಿಟ್ಟು ವಿಸ್ತರಣೆ ಮಾಡಿದವರು ಬ್ರಿಟನ್ನಿನವರು. ಆದ್ದರಿಂದ ಅವರ ಬಹುಸಂಖ್ಯಾತರ ಮೂಲ ಜನ ತಾಯಿ ನುಡಿ ಮೂಲ ನಿವಾಸಿಗಳದ್ದಲ್ಲ, ಅಲ್ಲಿ ಮೂಲ ನಿವಾಸಿಗಳೇ ಬೇರೆ ಇದ್ದಾರೆ. ಮೊದಲು ಹೋಗಿ USA ಕಟ್ಟಿದವರು ಬ್ರಿಟನ್ನಿನವರಾದ್ದರಿಂದ ಅವರ ತಾಯಿ ನುಡಿ ಇಂಗ್ಲೀಷ್ ಆದ್ದರಿಂದ ಅದು ಬಂದಿದೆ. ಇನ್ನು ದುರಂತ, ಉತ್ತರಾಖಂಡದ ಚಮೋಲಿಯ ಮಾಣಾಜ್ ಊರಿನಲ್ಲಿ ಹಿಮನದಿಯು ಹಿಮಕುಸಿತ ಕಂಡು ಸಿಕ್ಕಿಬಿದ್ದ ಜನರಲ್ಲಿ ಎಲ್ಲರನ್ನೂ ರಕ್ಷಿಸಲಾಗಿದ್ದರೂ ಕೂಡ ಸಾಕಷ್ಟು ಜನರ ಕೈಕಾಲು ಮುರಿದು ಅವರು ಇವಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. 8 ಜನರು ಮರಣ ಹೊಂದಿದ್ದಾರೆ. 8 + 8
ಇನ್ನೊಂದು 8 ಜನ ಎಲ್ಲಿ ಮರಣ ಹೊಂದಿದ್ದಾರೆ? ಶ್ರೀಶೈಲಂ ಎಡದಂಡೆ ಕಾಲುವೆಯ ಒಳಗೆ ಮಣ್ಣು ಕುಸಿದು 8 ಜನ ಒಳಗಡೆ ಸಿಕ್ಕಿದವರು ಇನ್ನೂ ಕೂಡ ತೆಗಿಲಿಕ್ಕಾಗಲ್ಲ. ದೇ ಆರ್ ನೋ ಮೋರ್ ಅಂತೇಳಿ ಘೋಷಣೆ ಆಗಿಲ್ಲ. ಶವ ತೆಗೆಯಲು ಮಾತ್ರ ಪ್ರಯತ್ನ ನಡೆದಿದೆ ಅಂತ ಹೇಳಲಾಗಿದೆ. ಆದ್ದರಿಂದ 8+8 ದುರಂತ. ಇನ್ನೂ 108 ಜನ ಸತ್ತಿರ್ತಾರೆ. ಪ್ರತಿದಿನ ಸಾಯುವುದು ಹುಟ್ಟುವುದು ಎಲ್ಲ ನಡೀತಾನೆ ಇರ್ತದೆ. ಏನು ವಿಚಿತ್ರ ಏನಂತ ಹೇಳಿದರೆ, ಛತ್ತೀಸ್ಗಢದ ಬಿಲಾಸ್ಪುರದ ಮೇಯರ್ ಆಗಿ ಆಯ್ಕೆಯಾಗಿರುವಂಥ BJPಯ ಪೂಜಾ ಇವರು ಏನಪ್ಪ ಹೇಳಿದ್ದಾರೆ, ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸುವಾಗ ಕೋಮುವಾದವನ್ನು ರಕ್ಷಿಸುತ್ತೇನೆ ಎಂದು ಪ್ರತಿಜ್ಞಾವಿಧಿ ಸಿಕ್ಕಿದ್ರೆ, ಅಬ್ಬಬ್ಬ ಎಂಥ ಮಹಿಳೆಯರೆಲ್ಲ ಭಾರತವನ್ನು ನೋಡುವಂತಾಯಿತು ಅಂತ ಹೇಳ್ಬೋದು. ಇನ್ನೂ ಇನ್ನೊಬ್ಬರು ಪೂಜಾ ಸುದ್ದಿ ಮಾಡಿದ್ದಾರೆ. ಅವರು ಏನಂತ ಹೇಳಿದರೆ, ಅಮರೋಹದಾಸ್ ಪೂಜಾ ಅವರು ಒಂದು ಬೆಕ್ಕು ಸಾಕಿದ್ರು. ಆ ಬೆಕ್ಕು ಸಾಕಿದ್ದರಿಂದ ಆ ಬೆಕ್ಕು ಸತ್ತೋಯ್ತು. ಬೆಕ್ಕು ಸತ್ತೋಗಿದ್ದರಿಂದ ಖಿನ್ನತೆಗೆ ಒಳಗಾದ ಪೂಜಾ ಅವರು ತಾಕೊಲೆ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಕ್ಕಿಗಾಗಿ ಸಾಯುವವರು ಈ ದೇಶದಲ್ಲಿದ್ದರೆ, ಜನರ ಸತ್ತರೆ ಒಂದು ಹನಿ ನೀರು ಬಿಡದಿದ್ದವರು ಕೂಡ ಈ ದೇಶದಲ್ಲಿ ಇದ್ದಾರೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಚಾನಲ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಒಂದು ಸಲಾಂ.